ಹಬ್ಬ ದಸರಾ ಮಹೋತ್ಸವ 2024ರಲ್ಲಿ ದಸರಾ ಕ್ರೀಡಾ ಸಮಿತಿಯವರು ಈ ಬಾರಿ ಕರಾಟೆ ಪಂದ್ಯಾವಳಿಯನ್ನು ನಿರ್ಲಕ್ಷಿಸಿರುವುದನ್ನು ಖಂಡಿಸಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಕಳೆದ 2006ರಿಂದ ದಸರಾ ಉಪಸಮಿತಿನಲ್ಲಿ ಕರಾಟೆಯನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಸೊ ಇದಕ್ಕೆ ಎಲ್ಲ ರೀತಿಯ ಸರ್ಕಾರ ನಮಗೆ ಅನುದಾನವನ್ನು ನೀಡಿ ಪ್ರತಿ ವರ್ಷ ಕರಾಟೆ ಪಂದ್ಯಾವಳಿ ನಡೀಲಿಕ್ಕೆ ಕಾರಣ ಆಗಿತ್ತು. ಆದರೆ ಈ ವರ್ಷ ನಮಗೆ ಬಜೆಟ್ ಇಲ್ಲ, ಹಣ ಇಲ್ಲದೇ ಇರೋದ್ರಿಂದ ನಿಮ್ಮ ಕರಾಟೆ ಪಂದ್ಯಾವಳಿನ ನಡೆಸಲಿಕ್ಕೆ ಆಗಲ್ಲ ಅಂಥೇಳಿ ಸಹಾಯಕ ನಿರ್ದೇಶಕರು ಹೇಳ್ತಾ ಇದ್ದಾರೆ. ಹಾಗಾಗಿ ತುಂಬ ನಮಗೆ ಇಡೀ ಮೈಸೂರಲ್ಲಿ ಒಂದು 20,000 ಕರಾಟೆ ಪಟುಗಳು ಕರಾಟೆಯನ್ನು ಕಲಿತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕರಾಟೆ ಮಕ್ಕಳು ಈ ಕ್ರೀಡೆಯನ್ನು ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಶಾಲಾ ಮಟ್ಟದಲ್ಲಾಗ್ಬೋದು, ಕಾಲೇಜು ಮಟ್ಟದಲ್ಲಾಗ್ಬೋದು, ಎಲ್ಲ ರಂಗದಲ್ಲೂ ಕೂಡ ಕರಾಟೆ ಎಲ್ಲರೂ ಹೇಳ್ತಾ ಇದ್ದಾರೆ. ಭಾಷಣಕ್ಕೆ ಮಾತ್ರ ಸೀಮಿತ ಆಗಿದೆ. ಸ್ವಯಂ ರಕ್ಷಣೆ ಎಲ್ಲ ಹೆಣ್ಣುಮಕ್ಕಳಿಗೆ ಅವಶ್ಯಕತೆ ಅಂತೇಳಿ ಭಾಷಣ ಬಿಗಿತಾ ಇದ್ದಾರೆ. ಆದರೆ ಇವತ್ತು ಇಡೀ ಸರ್ಕಾರ ನಮ್ಮ ಕರಾಟೆಯನ್ನು ನಿರ್ಲಕ್ಷ್ಯನೆ ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ಕರಾಟೆ ಇಡೀ ಕ್ರೀಡಾ ಸಮಿತಿ ಕ್ರೀಡಾ ಉದ್ಘಾಟನೆ ಆಗುತ್ತೆ. ಅಲ್ಲಿ ನಾವು ಒಂದು ಮೌನ ಪ್ರತಿಭಟನೆಯನ್ನು ಕೂಡ ಮಾಡಬೇಕು ಅಂತೇಳಿ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೀವಿ. ಈ CM ಅವರಿಗೆ ಮನವಿ ಕೊಡೋದ್ರ ಮೂಲಕ ಮೌನವಾಗಿ ಒಂದು ಪ್ರತಿಭಟನೆಯನ್ನು ಕೂಡ ಇವತ್ತು ಆಯೋಜನೆ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ. ಸರ್, ಇಷ್ಟು ವರ್ಷ ಆಗದೆ ಕರಾಟೆ ಪಂದ್ಯಾವಳಿಯನ್ನು ಇದೇ ರೀತಿ ನೀವು ಮಾಡಬೇಕು ಅಂತೇಳಿ, ಅದರಲ್ಲಿ ಲೋಕಲ್ ಕ್ರೀಡೆಗಳಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ತೀವಿ ಅಂಥೇಳಿ ಪ್ರತಿ ಬಾರಿನೂ ಕೂಡ ಕೊನೆಯ ದಿನಗಳಲ್ಲಿ ಕಳೆದ ವರ್ಷ ಕೂಡ 4 ಡಿವಿಷನಲ್ಲಿ ವಿಭಾಗ ಮಟ್ಟದ ಕರಾಟೆ ಪಂದ್ಯಾವಳಿಯನ್ನು ನಡೆಸಿ ಆಮೇಲೆ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿ CM ಕಪ್ ಅಂಥೇಳಿ ಎಲ್ಲರಿಗೂ ಮೆಡಲು, ಸರ್ಟಿಫಿಕೇಟು ಮತ್ತು ಟೀ ಶರ್ಟು ಎಲ್ಲವನ್ನ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಆದರೆ ಈ ವರ್ಷ ಕಳೆದ ಬಾರಿ ಸರಳ ದಸರಾ ಅಂತ ಹೇಳಿದಂಥ ಸಂದರ್ಭದಲ್ಲೇ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆದರೆ ಈ ವರ್ಷ ಅದ್ದೂರಿ ದಸರಾ ಅಂತ ಹೇಳಿದ್ರು ಕೂಡ ಈ ಬಾರಿ ಕರಾಟೆನ ನಿರ್ಲಕ್ಷ್ಯ ಮಾಡ್ತಿರ್ತದ್ದು ನಮಗೆ ತುಂಬ ನೋವು ತಂದಿದೆ. ನಮಗೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ, ಅವ್ರನ್ನ ಕೇಳಬೇಕು. 44 ಕೋಟಿ ಇದೆ ಅಂತ ಹೇಳಿ CM ಅವರು ಅನೌನ್ಸ್ ಮಾಡ್ತಾರೆ, ಪತ್ರಿಕೆಗಳಲ್ಲಿ ಬರುತ್ತೆ. ಆದರೆ ಇವರು ದುಡ್ಡಿಲ್ಲ ಅಂತ ಹೇಳ್ತಿರೋದು ನಮಗೆ ಭಾಳ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ನೀವೇ ಕೇಳಬೇಕು, ಅವ್ರನ್ನೇ ಧೋರಣೆ ಆಗ್ತಾಯಿದೆ ಅಂತ ಅನ್ನಿಸ್ತಾ ಇಲ್ಲ. ಒಟ್ಟಾರೆ ಇಡೀ ಜಿಲ್ಲಾಡಳಿತ ಆಗ್ಬೋದು, ಸರ್ಕಾರ ಆಗ್ಬೋದು, ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ. ಸೊ ನಮಗೇನಂತಂದರೆ ಕರಾಟೆ ಮಕ್ಕಳು ಕಲಿತಾ ಇರೋರು ಯಾವಾಗ ಸರ್ ಟೂರ್ನಮೆಂಟ್ ಯಾವಾಗ ಅಂತ ಕೇಳ್ತಾ ಇದ್ದಾರೆ. ನಾವು ಕೂಡ ಈ ನಾಳೆ ಆಗುತ್ತೆ ಅಂತೇಳಿ ಸುಮಾರು 1 ತಿಂಗಳಿಂದ ಯುವಜನ ಸೇವಾ ಕ್ರೀಡಾ ಇಲಾಖೆಗೆ ನಾವು ಎಲ್ಲ ಇಡೀ ಸಮಿತಿಯವರು ಸುತ್ತಿ ಬಂದಿದ್ದೀವಿ. ಅವರು ಇಲ್ಲ 27 ಕೇಳ್ತೀನಿ ಅಂದರು, ಮೊನ್ನೆ ಹೇಳ್ತೀನಿ ಅಂತ ಹೇಳಿದ್ರು. ಈಗ ನಿನ್ನೆ ಫೋನ್ ಮಾಡಿ ಯಾವುದೇ ಅನುದಾನ ಇಲ್ಲದೆ ಇರೋದ್ರಿಂದ ಈ ಕರಾಟೆನ ಕೈ ಬಿಟ್ಟಿದ್ದೀವಿ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಇದ್ದಾರೆ. ಕೊನೆಗೆ ನಾವೇನು ಮಾಡೋದು, ಈಗ ಕರಾಟೆ ಮಕ್ಕಳಿಗೋಸ್ಕರ ನಮ್ಮ ಅಸೋಸಿಯೇಷನಿಂದನೇ ಈ ಒಂದು ಪಂದ್ಯಾವಳಿಯನ್ನು ಕಂಡಕ್ಟ್ ಮಾಡೋಣ ಅಂಥೇಳಿ ಇವತ್ತು ಪ್ರೆಸ್ ಮೀಟಿಗೆ ಬಂದಾಗ ಈಗ ಫೋನ್ ಮಾಡಿ ಇಲ್ಲ ತಡೀರಿ, ಒಂದು 10 ನಿಮಿಷ ಇರಿ, ನೋಡೋಣ ಅಂತ ಇದ್ದಾರೆ. ಇದೆಲ್ಲ ಕಣ್ಣೋರ್ಸೋ ಕೆಲಸ. ಬಟ್ ಇದು ಯಾವುದು ಕೂಡ ಆಗಲ್ಲ. ದಯಮಾಡಿ ಕರಾಟೆನ ಕನ್ಸಿಡರ್ ಮಾಡಿ ಅದೇನು ಮಕ್ಕಳಿಗೆ ಅನುಕೂಲ ಆಗಬೇಕು ಅದನ್ನು ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಮಾಡಲಿಲ್ಲ ಅಂದರೆ ಇವತ್ತು ಸಂಜೆ ಒಂದು ಮೌನ ಪ್ರತಿಭಟನೆನಾದರೂ ಕೂಡ ನಾವು ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ. ಸರಿ.